ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನವ್ಯ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ? ದ ಒಡಿಸ್ಸಿ ಅನ್ನೋ ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ಒಂದು ಫ್ರೆಂಡ್ಸ್ ಗ್ರೂಪ್, ನಮ್ಮ ಮಕ್ಕಳು ಎಲ್ಲ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿ ನಾವೊಂದು ರೆಸಾರ್ಟ್ನ ಬುಕ್ ಮಾಡಿದ್ದೀವಿ. ಸೊ ಆ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹೆಸರು ಒಡಿಸ್ಸಿ ಅಂತ. ಇದು ಬ್ಯಾಂಗ್ಳೂರಲ್ಲಿ ಎಡಮುಡು ಗ್ರಾಮ ಅಂತ ಒಂದು ಗ್ರಾಮದ ಹತ್ರ ಕನಕಪುರ ಮುಖ್ಯ ರಸ್ತೆ ರೋಡಲ್ಲಿ ಬರುತ್ತೆ. ಇದು ಕಗ್ಲಳ್ಳಿ ಕ್ರಾಸ್ ರಾಮನಗರ ಜಿಲ್ಲೆಯಲ್ಲಿಗೆ ಸೇರ್ಪಡುತ್ತೆ. ಬೆಳಗ್ಗಿನ ಜಾವ 7:00 ಹೊರಟ್ಬಿಟ್ಟು ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ವೆರೈಟಿ ಬ್ರೇಕ್ಫಾಸ್ಟ್ ಇತ್ತು. ಮತ್ತು ಚೆಕ್ ಇನ್ ಮಾಡಿದ್ದು ಅರ್ಲಿ ಮಾರ್ನಿಂಗ್ 8:30ಗೆ ಚೆಕ್ ಇನ್ ಮಾಡಿದ್ವಿ. ಚೆಕ್ ಇನ್ ಆದಮೇಲೆ ಮಕ್ಕಳು ತುಂಬ ಆಟ ಆಡೋದ್ರಲ್ಲಿ ಫುಲ್ ಓಡ್ತಾ ಇದ್ರು. ಸೊ ಎಲ್ಲರೂ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಹೋಗಿ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನೋಡಿ. ಸೊ ನಾವಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಏನಪ್ಪ ಅಂದರೆ ಡೈಲಿ ರೋಟೀನಿಂದ ಆಚೆ ಬಂದು ಒಂದು ಹೊರಗಡೆ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒನ್ಸ್ ಇನ್ ಎ ವೈಲ್ ಹೋಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋಗಿ ಆಟ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಪ್ರೀಮಿಯರ್ ರೆಸಾರ್ಟ್ ಆಗಿದೆ. ಸೊ ಇಲ್ಲಿರೋ ಎಲ್ಲ ಆ್ಯಕ್ಟಿವಿಟೀಸ್ನ ನೋಡ್ಬೋದು. ಇಲ್ಲಿ ತೋರ್ತಾ ಇದ್ದೀನಿ ನೋಡಿ. ಇಲ್ಲಿ ಎಲ್ಲ ಥರ ಅಡ್ವೆಂಚರ್ ಆ್ಯಕ್ಟಿವಿಟೀಸು, ತುಂಬ ಸೆಂಟರ್ ಪಾಯಿಂಟ್ ಆಫ್ ಆಲ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ಬೋದು. ಇದು ಕೂಡ ಕಂಪ್ನಿಯಿಂದ ಟೀಮ್ ಔಟಿಂಗು, ಫ್ಯಾಮಿಲಿ ಔಟಿಂಗು, ಸೊ ಗ್ರೂಪಲ್ಲಿ ಬರಲಿಕ್ಕೆ ಇದು ರೆಸಾರ್ಟು ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ತುಂಬ ಫೆಸಿಲಿಟಿ. ಬನ್ನಿ ಎಲ್ಲರೂ ರೆಸಾರ್ಟ್ನ ನೋಡ್ಕೊಂಬರೋಣ. ಏನೇನು ಮಾಡಿದ್ವಿ, ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ನೋಡೋಣ. ಇಲ್ಲಿ ಒಳ್ಳೊಳ್ಳೆ ಊಟಗಳು ತುಂಬಾ ಚೆನ್ನಾಗಿತ್ತು. ವೆರೈಟಿ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು. ನೋಡಿ ಎಲ್ಲ ಏನೇನು ಫುಡ್ ಇತ್ತು ತೋರಿಸ್ತಾ ಇದ್ದೀನಿ. ಸೊ ನಾವು ಎಂಟರ್ ಆಗಿದ್ದ ತಕ್ಷಣ ರೆಸಾರ್ಟ್ಗೆ ವೆಲ್ಕಮ್ ಡ್ರಿಂಕ್ಸ್ ಕೂಪನ್ಸ್ ಕೊಡ್ತಾರೆ. ಸೊ ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡ್ಬಿಟ್ಟು 3 ವೆರೈಟೀಸ್ ಇರುತ್ತೆ. ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡಿ ತೊಗೋಬೋದು. ಸೊ ವೆಲ್ಕಮ್ ಡ್ರಿಂಕ್ಸ್ ಆದಮೇಲೆ ನಾವು ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅಡ್ವೆಂಚರ್ ಗೇಮ್ಸು, ಅದು 10 ಅಡ್ವೆಂಚರಸ್ ಗೇಮ್ಸ್ ನಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಯಾವ್ದು ಬೇಕಾದರೂ ಆಡ್ಬೋದು. ಸೊ ಆಮೇಲೆ ಮಕ್ಕಳಿಗೆ ಬೇರೆ ಇರುತ್ತೆ, 10 ಗೇಮ್ಸ್ ಇರುತ್ತೆ. ಸೊ ನಾವು ಚೂಸ್ ಮಾಡ್ಬೋದು ಯಾವ್ದು ಬೇಕು ಯಾವ್ದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ರೈನ್ ಡ್ಯಾನ್ಸಿಗೆ ಬಂದಿದ್ದೀವಿ. ರೈನ್ ಡ್ಯಾನ್ಸ್ ಮಾತ್ರ ತುಂಬಾ ಮಜಾ ಇರುತ್ತೆ. ಸೊ ಅಲ್ಲಿ DJ ಸಾಂಗ್ಸ್ ಹಾಕ್ತಾರೆ, ಒಳ್ಳೊಳ್ಳೆ ಸಾಂಗ್ಸ್ ಪ್ಲೇ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರೂ ಬೇರೆ ಕಂಪ್ನೀಸವರು ಬಂದಿದ್ದರು. ಮತ್ತು ನಾವು ನಮ್ಮ ಗ್ರೂಪಲ್ಲಿ ಹೋದರೆ ಮಾತ್ರ ಮಸ್ತ್ ಮಜಾ ಮಾಡ್ಬೋದು. ಬೇರೆ ಆ್ಯಕ್ಟಿವಿಟೀಸ್ ಏನೇನಿತ್ತಪ್ಪ ಅಂದರೆ ಇಲ್ಲಿ ಜಿಪ್ ಲೈನ್ ಇತ್ತು. ಸೊ 3 ಕೂಪನ್ಸ್ ಕೊಡ್ತಾರೆ. ಅದು 250 ಮೀಟರ್ಸ್ ಜಿಪ್ ಲೈನ್ ಇರುತ್ತೆ. ಸೊ ಅದು ಕೂಪನ್ನಲ್ಲಿ ಅದು ಫ್ರೀಯಾಗಿ ಬರುತ್ತೆ. ಅದಾದಮೇಲೆ ರ್ಯಾಪ್ಲಿಂಗ್ ಇತ್ತು, ವಾಲ್ ಕ್ಲೈಂಬಿಂಗು, ಫಂಕಿ ಮಂಕಿ, ಸ್ಕೈ ಸೈಕ್ಲಿಂಗು, ಅದು ಹಗ್ಗದ ಮೇಲೆ ನಡೆಯೋದು, ಸೊ ಅದು ಸೈಕಲಲ್ಲಿ ಓಡಾಡೋದು, ದ ಫ್ಲೈಯಿಂಗ್ ಫಾಕ್ಸು, ಮತ್ತು ಹೈ ಪಾಪ್ ಕೋರ್ಸು, ಆರ್ಚರಿ, ಇದು ಬಿಲ್ಲು ಬಾಣ ಹೊಡೆಯೋದು, ಅದಾದಮೇಲೆ ಬಬಲ್ ಸ್ಕೋರ್ಸು, ಎಲ್ಲ ಫಿಶ್ ವಾಟರ್ ರೋಲರು. ಸೊ ಎಲ್ಲ ಏಜ್ ಗ್ರೂಪ್ವರೆಗೂ ಇತ್ತು. ವಾಟರ್ ರೋಲರಲ್ಲಂತೂ ಸಖತ್ ಮಜಾ ಇತ್ತು. ಸೊ ಅದೊಂದು ಚೆಂಡಿನ ಅಂದರೆ ದೊಡ್ಡ ಒಂದು ಬಾಲಲ್ಲಿ ಇದು ಗಾಳಿ ತುಂಬಿಸಿರ್ತಿರುತ್ತೆ. ಅದರೊಳಗಡೆ ನೀರಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಡ್ಯಾನ್ಸ್ ಮಾಡೋದು ಮತ್ತು ಕುಣಿಯೋದು, ಜಂಪ್ ಮಾಡೋದು ಸಖತ್ ಮಜಾ ಸಿಗುತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಂತೂ ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು. ಸೊ ಗ್ರೂಪಲ್ಲಿ ಹೋದರೆ ಮಾತ್ರ ಸಖತ್ ಚೆನ್ನಾಗಿ. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಕಿಡ್ಸ್ ಪೂಲ್ ಬೇರೆ ಇತ್ತು,
ಇತ್ತು ಮತ್ತು ದೊಡ್ಡವ್ರಿಗೆ ಬೇರೆ ಇತ್ತು, ಮತ್ತು ಇದು ಆರ್ಚರಿಗೆ ಬಂದಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿ, ಇದು ಮಕ್ಕಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಗೇಮ್ಸ್ಗಳಿತ್ತು. ಸೊ ಎಲ್ಲ ಗೇಮ್ಸ್ನೂ ನಾವು ಟ್ರೈ ಮಾಡಿದ್ವಿ. ಅದಾದಮೇಲೆ ಗ್ರೂಪ್ ಆ್ಯಕ್ಟಿವಿಟೀಸ್ ಇತ್ತು. ಸೊ ಇದೆಲ್ಲ ಗ್ರೂಪ್ ಅಡ್ವೆಂಚರ್ ಆ್ಯಕ್ಟಿವಿಟೀಸು. ಇದು ರೈನ್ ಡ್ಯಾನ್ಸ್ ಆಗಿದ ತಕ್ಷಣ ವೇವ್ ಪೂಲ್ ಸ್ಟಾರ್ಟ್ ಆಗುತ್ತೆ. ವೇವ್ ಪೂಲಿಗೆ ಒಂದು ಟೈಮಿಂಗ್ಸ್ ಇರುತ್ತೆ, ರೈನ್ ಡ್ಯಾನ್ಸಿಗೂ ಒಂದು ಟೈಮಿಂಗ್ಸ್ ಇರುತ್ತೆ. ಸೊ ರೈನ್ ಡ್ಯಾನ್ಸ್ ಮುಗಿದಿದ್ದಂಗೆ ವೇವ್ಸ್ ಅದು ಆನ್ ಮಾಡ್ತಾರೆ, ವೇವ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ವೇವ್ಸಲ್ಲಿ ಅದು ತುಂಬ ಚೆನ್ನಾಗಿತ್ತು. ಅಲ್ಲೂ ಮ್ಯೂಸಿಕ್ ಹಾಕ್ತಾರೆ, ವೇವ್ಸ್ ಬರ್ತಾ ಇರುತ್ತೆ, ಜಂಪ್ ಮಾಡೋದು, ಅದು ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಮಕ್ಕಳಿಗೆ ಅದು ಸ್ಲೈಡರ್ ಇತ್ತು, ವಾಟರ್ ಸ್ಲೈಡರು ಮತ್ತು ಸ್ವಿಮ್ಮಿಂಗು ಎರಡೂ ಇತ್ತು. ಸೊ ಇದು ಜಿಪ್ ಲೈನು. ಸೊ ಎಲ್ಲರೂ ಟ್ರೈ ಮಾಡಿದ್ರು, ಎಲ್ಲ ಮಕ್ಕಳು ಜಿಪ್ ಲೈನು, ಮತ್ತು ನಾವು ಟ್ರೈ ಮಾಡಿದ್ವಿ. ಈ ಕಡೆ ಇರ್ತಾರೆ. ಸೊ ಬೆಟರ್ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇರೋದು ಇದು ಹೈ ರೋಪ್ ಕೋರ್ಸ್ ಅಂತ. ಇದು 15 years ಪ್ಲಸ್ ಇರೋರಿಗೆ ಮಾತ್ರ ಅಲೋಡ್ ಈ ಗೇಮು. ಸೊ ಇದು ಗ್ರೂಪ್ ಆ್ಯಕ್ಟಿವಿಟೀಸ್. ಇದು ಏನು ಅಂತಂದ್ರೆ ತುಂಬ ಕಾನ್ಸಂಟ್ರೇಷನ್ನು ಮತ್ತು ಸ್ಕಿಲ್ಡ್ ಇದು ಟೀಮ್ ವರ್ಕು. ಸೊ ಒಂದೊಂದು ಗ್ರೂಪ್ ಮಾಡಿ ಒಂದೊಂದು ಗ್ರೂಪ್ ಅವರಿಗೆ ಒಂದೊಂದು ಟಾಸ್ಕ್ ಅಂತ ಕೊಡ್ತಾರೆ. ಸೊ ಆಟ ಆಡೋದು ತುಂಬ ಮಜಾ ಇರುತ್ತೆ. ಸೊ ಇಟ್ ಈಸ್ ಗ್ರೂಪ್ ಆ್ಯಕ್ಟಿವಿಟಿ ಅಂತ ಚೆನ್ನಾಗಿತ್ತು. ಅದಾದಮೇಲೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಇತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಮಾತಾಡಿಕೊಂಡು ಟಿನಲ್ಲಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗ್ತಾ ಒಂದಿವೆ ನಾವು ಹೊರಗಡೆ ಊಟ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಮನೆಗೆ ರಿಟರ್ನ್ ಹೋದ್ವಿ.